ಹಲೋ ಸ್ನೇಹಿತರೆ, ಬನ್ನಿ ನಮ್ಮ ಗುಜರಾತ್ ಟೂರನ್ನು ಮುಂದುವರಿಸೋಣ. ನಿಷ್ಕಳಂಕ್ ಮಹಾದೇವದಿಂದ ನಾವು ಗಿರ್ ನ್ಯಾಷನಲ್ ಪಾರ್ಕ್ಗೆ ಬಂದ್ವಿ. ಅದು ಇಲ್ಲಿಂದ ಎಷ್ಟು ದೂರ ಅಂತಂದರೆ ನಿಮಗೆ 4 hours 43 minutes ಆಗುತ್ತೆ. ಕಾರ್ ಜರ್ನಿ, ಬೈ ಕಾರಲ್ಲಿ ಹೋದರೆ 241 kilometers ಆಗುತ್ತೆ. ನಾವು ಅಲ್ಲಿಂದ ಇಲ್ಲಿ ಬಂದು ಹಾಲ್ಟ್ ಆದ್ವಿ, ಅಂದರೆ ಅಲ್ಲಿ ಸ್ಟೇ ಮಾಡಿದ್ವಿ ಗಿರ್ ಅಲ್ಲಿ. ತುಂಬ ಹೋಟೆಲ್ಸು ಮತ್ತು ಹೋಮ್ ಸ್ಟೇಸ್ ಎಲ್ಲ ಇದೆ, ಸ್ಟೇ ಮಾಡ್ಬೋದು. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸಫಾರಿಗೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ಇದು ಜೀಪ್ ಸಫಾರಿಗೆ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಈ ಥರ ಬೆಳಗ್ಗೆ ಅವರು ಟೈಮ್ ಕೊಟ್ಟಿರ್ತಾರೆ. ಬೆಳಗ್ಗೆ 7 ಗಂಟೆ ಟೈಮ್ ನಾವು ಸೆಲೆಕ್ಟ್ ಮಾಡಿದ್ರೆ 7 ಗಂಟೆಗೆ ನಾವು ಅಲ್ಲಿದ್ದರೆ ಕರ್ಕೊಂಡು ಹೋಗ್ತಾರೆ. ನಾವು ಬಸ್ ಸಫಾರಿ ಸೆಲೆಕ್ಟ್ ಮಾಡಿದ್ವಿ ಆನ್ಲೈನಲ್ಲಿ. ಸೊ ನಾವು ಬಸ್ ಸಫಾರಿಗೆ ವೇಟ್ ಮಾಡ್ತೀವಿ. ಇಲ್ಲಿ ಬಸ್ಸು ಬಂದು ಕರ್ಕೊಂಡು ಹೋಗೋವರೆಗೂ ನಾವಿಲ್ಲಿ ವೇಟ್ ಮಾಡಬೇಕು. ಮೇನ್ ಎಂಟ್ರೆನ್ಸ್ ಇದು ಗಿರ್ ನ್ಯಾಷನಲ್ ಪಾರ್ಕ್ಗೆ. ಇದು ಗುಜರಾತ್ ರಾಜ್ಯದ ಜೂನಾಗಢ್ ಡಿಸ್ಟಿಕ್ಕಲ್ಲಿ ದಕ್ಷಿಣ ಭಾಗದಲ್ಲಿರುವ ಗಿರಿ ಶ್ರೇಣಿ ಅಂತ ಹೇಳ್ಬೋದು. ಮತ್ತು ಇದು ಅತ್ಯಂತ ಆಕರ್ಷಕ ಮತ್ತು ವರ್ಣಮಯ ಆಗಿರುವ ಅರಣ್ಯ ಅಂತ ನಾವು ಹೇಳ್ಬೋದು. ಇದು ಸಾಮಾನ್ಯ ಅರ್ಥದಲ್ಲಿ ಅರಣ್ಯನೇ ಅಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಮರುಭೂಮಿಯಿಂದ ಕೂಡಿದ 1412 ಚದರ ಕಿಲೋಮೀಟರ್ ವಿಸ್ತೀರ್ಣದ ಪ್ರದೇಶ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಥಿಕ್ ಫಾರೆಸ್ಟ್, ಅಂದರೆ ದಟ್ಟ ಅರಣ್ಯ ಇಲ್ಲ ಇಲ್ಲಿ. ಅಲ್ಲಲ್ಲಿ ಮುಳ್ಳು ಪೊದೆಗಳು ಇದೆ. ಮತ್ತು ಮುಂದೆ ತೋರಿಸ್ತೀನಿ ನಿಮಗೆ. ಬಸ್ ಸಫಾರಿ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ನವಿಲುಗಳು, ಇಲ್ಲಿ ಎಂಟ್ರೆನ್ಸಲ್ಲಿ ನವಿಲುಗಳು ಆಟ ಆಡ್ತಾ ಇದ್ವು. ಅದನ್ನು ಒಂಚೂರು ಚಿಕ್ಕದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ಮತ್ತು ಇದು ಜೂನಾಗಢ್ ಡಿಸ್ಟಿಕ್ಕಲ್ಲಿದೆ. ಇಲ್ಲಿ ಕೆಲವೇ ಉಳಿದಿರುವಂತಹ ಸಿಂಹಗಳು ಇಲ್ಲಿ ಇರೋದ್ರಿಂದ ಇದು ಗಿರ್ ಫಾರೆಸ್ಟು ಫೇಮಸ್ ಆಗಿದೆ ಅಂತ ಹೇಳ್ಬೋದು. ನಾವು ಇಲ್ಲಿ ಒಂದೆರಡು ಸ್ನ್ಯಾಪ್ಸ್ ತೊಗೊಂಡ್ವಿ. ಎಂಟ್ರೆನ್ಸಲ್ಲಿ ಇರೋ ಏನೇನು ಮಾಡಿದ್ದಾರೆ ಅಲ್ಲೆಲ್ಲ ಸುಮ್ಮನೆ ಒಂದು ಸ್ವಲ್ಪ ಫನ್ನಿಯಾಗಿ ಸ್ನ್ಯಾಪ್ಸ್ ತೊಗೊಂಡು ಆಮೇಲೆ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆನ್ಲೈನ್ ಮುಂಚೆ ಬುಕ್ಕಿಂಗ್ ಮಾಡಬೇಕು ಹೇಳಿದ್ದೀನಲ್ಲ. ಹೋಗೋವಾಗ ಮುಂಚೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ನಿಮ್ಗೆ ಅನುಕೂಲ ಆಗುತ್ತೆ. ಅಲ್ಲಿ ಡೈರೆಕ್ಟ್ ಬುಕ್ಕಿಂಗ್ ಇರೋದಿಲ್ಲ. ಡೈರೆಕ್ಟ್ ಬುಕ್ಕಿಂಗ್ ನಿಮಗೆ ಜೀಪ್ ಸಫಾರಿ ಇದೆ, ಬಟ್ ಅದು ಜೀಪ್ ಸಫಾರಿ ಆನ್ಲೈನ್ ಮಾಡಬೇಕು. ಬಸ್ ಸಫಾರಿಗೆ ಮಾತ್ರ ಡೈರೆಕ್ಟ್ ಬುಕ್ಕಿಂಗ್ ಇದೆ. ಇಲ್ಲಿನೇ ಬಂದು ನಾವು ಎಂಟ್ರೆನ್ಸಲ್ಲಿ ಬಸ್ ಸಫಾರಿನ ಬುಕ್ ಮಾಡ್ಕೋಬೋದು. ಇಲ್ಲಿ ನಾವು ಒಂದೆರಡು ಸ್ನ್ಯಾಪ್ಸ್ ತೊಗೊಂಡ್ವಿ. ಸ್ವಲ್ಪ ಜಲ್ದಿ ಬಂದಿದ್ವಿ, ಟೀ ಕುಡ್ಕೊಂಡು ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೊಂದೆರಡು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿದರು. ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಲ್ಲಿ ಎಂಟ್ರೆನ್ಸಲ್ಲಿ. ಸ್ನ್ಯಾಪ್ಸ್ ತಗೊಂಡ್ವಿ. ಆಮೇಲೆ ಇಲ್ಲಿ ಉಳಿದಿರುವ ನಮ್ಮ ಭಾರತದಲ್ಲಿ ಕೆಲವು ಉಳಿದಿರುವ ಸಿಂಹಗಳು ಈ ಗಿರ್ ಅರಣ್ಯದಲ್ಲಿ ಇರೋದರಿಂದ ಇದು ತುಂಬ ಪ್ರಸಿದ್ಧವಾಗಿದೆ ಅಂತ ನಾವು ಹೇಳ್ಬೋದು. ಈಗ ನಾವು ಬಸ್ ಬಂದಿದೆ ಆಲ್ರೆಡಿ. ಅವರು ಡೈರೆಕ್ಟ್ ಬುಕ್ಕಿಂಗ್ ಎಲ್ಲ ಇದೆಯಲ್ಲ ಅದನ್ನು ಮಾಡ್ತಾಯಿದ್ದಾರೆ. ಅದನ್ನು ಮಾಡಿದ ಮೇಲೆ ಹೊರಡೋದು. ಇಲ್ಲಿ ಮೊದಲು 1950ರಲ್ಲಿ ನಡೆಸಿದ ಗಣತಿಯ ಪ್ರಕಾರ ಸುಮಾರು 240 ಸಿಂಹ ಇದ್ವು ಅಂತ ಹೇಳ್ತಾರೆ. ಈಗ ಎಷ್ಟಿದೆ ಅಂತಂದರೆ, ಈಗ ರೀಸೆಂಟಾಗಿ ಯಾವಾಗ ಜನಗಣತಿ ಮಾಡಿದ್ದಾರೆ ಅಂದರೆ 2011ನಲ್ಲಿ ಮಾಡಿದ್ದಾರೆ. 2011ನಲ್ಲಿ ಜನಗಣತಿ ಪ್ರಕಾರ, ಅಂದರೆ ಸಿಂಹ ಗಣತಿ ಪ್ರಕಾರ ಇಲ್ಲಿ 526 ಸಿಂಹಗಳಿದೆ ಅಂತ ಹೇಳುತ್ತೆ ಇದು. ಸರಿ, ಇಲ್ಲಿ ಇದೇನಾಗ್ತಿತ್ತು ಅಂದರೆ ಇಲ್ಲಿ ಆಹಾರ ಅರಣ್ಯದಲ್ಲಿ ಸಿಗದೇ ಇದ್ದಾಗ ಹಳ್ಳಿಗಳು ಇದೆ. ಕೆಲವೊಂದು ಕುರುಚಲು ಪ್ರದೇಶ ಇದೆಯಲ್ಲ, ಅಲ್ಲೆಲ್ಲ ಸ್ವಲ್ಪ ಸಾಗುವಳಿ ಮಾಡಿದ್ದಾರೆ ಹಳ್ಳಿನಲ್ಲಿ. ಅಂದರೆ ಆ ಹಳ್ಳಿಗಳು ಕೂಡ ಈ ಅರಣ್ಯದಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಒಂದು ಚೂರು ಚಿಕ್ಕ ಜಮೀನಲ್ಲಿ ಸಾಗುವಳಿ ಮಾಡಿದ್ದಾರೆ. ಈಗ ಬಸ್ ಬಂದಾಯಿತು. ನಾವು ಬಸ್ಸಲ್ಲಿ ಕೂತ್ಕೊಂಡು ಹೊರಟಿದ್ದೀವಿ. ನೋಡಿ, ಈಗ ಅರಣ್ಯದೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಬಸ್ ಇದೆ. ನಾವು ಬಸ್ ಸಫಾರಿ ಬುಕ್ ಮಾಡಿದ್ವಿ, ಸೇಫಾಗಿರುತ್ತೆ ಅಂತ. ನೀವು ಫುಲ್ ಫಾರೆಸ್ಟ್ ಮಾಡಬೇಕಂದ್ರೆ 4 hours ಆಗುತ್ತೆ. ಅದು ಜೀಪ್ ಸಫಾರಿ. ನೀವು ಅದನ್ನು ಆನ್ಲೈನ್ ಬುಕ್ ಮಾಡಿಕೊಂಡು ಹೋಗ್ಬೋದು. ಇದು ಒಳಗಡೆ ಹೋಗಲಿಕ್ಕೆ ಇಲ್ಲಿ ಫಸ್ಟ್ ನಾವು ಬಸ್ ಅವರು ಪರ್ಮಿಷನ್ ತೊಗೋತಾರೆ. ಪರ್ಮಿಷನ್ ತೊಗೊಂಡ್ಮೇಲೆ ಒಳಗೆ ಬಿಡ್ತಾರೆ. ಎಲ್ಲ ತುಂಬ ಸಿಸ್ಟಮೆಟಿಕ್ ಆಗಿ ನಡೆಯುತ್ತೆ. ಮತ್ತು ನಾನೇನು ಹೇಳ್ತಾ ಇದ್ದೆ ಅಂದರೆ 1955ರಲ್ಲಿ ಇಲ್ಲಿ ಸುಮಾರು ಒಂದು 290 ಸಿಂಹಗಳಿವೆ ಅಂತ ಅಂದಾಜು ಮಾಡಲಾಗಿತ್ತಂತೆ. ಆಮೇಲೆ ಯಾವಾಗ ಇಲ್ಲಿ ಅರಣ್ಯದಲ್ಲಿ ಆಹಾರ ಸಿಕ್ಕದೇ ಇದ್ದಾಗ ನೋಡಿ, ಈ ಥರ ಕುರುಚಲು ಪ್ರದೇಶ ಇದು. ನಮ್ಮ ಕಡೆ ಇರುವ ಥರ ಥಿಕ್ಕೆಸ್ಟ್ ಫಾರೆಸ್ಟ್ ಅಲ್ಲ, ಒಂಥರ ಕುರುಚಲು ಅರಣ್ಯ ಪ್ರದೇಶ ಅಂತ ಹೇಳ್ಬೋದು.
ಮತ್ತು ಯಾವಾಗ ಆಹಾರ ಸಿಗದೇ ಇದ್ದಾಗ ಹಳ್ಳಿಗಳ ಒಳಗೆ ನುಗ್ಗಿ ದನ ಕರುಗಳನ್ನು ಕೊಂದು ತಿಂತಾ ಇದ್ವಂತೆ ಸಿಂಹಗಳು. ಈ ಹಾವಳಿಯನ್ನು ತಪ್ಪಿಸಲು ಹಳ್ಳಿಗರು ಏನು ಮಾಡ್ತಿದ್ರು, ವಿಷ ಹಾಕಿ ಇವನ್ನ ಕೊಂದು ಬಿಡ್ತಿದ್ರು. ನೋಡಿ ಇಲ್ಲಿ ಇದು ಓಡೋಗ್ತಾ ಇದೆ, ನರಿ ಓಡೋಗ್ತಾ ಇದೆ. ಮತ್ತು ವಿಷ ಹಾಕಿ ಕೊಲ್ತಿದ್ರು. ಅದಕ್ಕೆ ಆವಾಗ ಸುಮಾರು ಒಂದು 200ರಷ್ಟು ಕಡಿಮೆ ಆಗಿದೆ ಅಂತ ಭಾವಿಸಿದರು. 2011ರಲ್ಲಿ ಗಣತಿ ಮಾಡಿದಾಗ ಅಲ್ಲಿ 526 ಸಿಂಹಗಳು ಸಿಕ್ಕಿವೆ ಕೌಂಟ್ಗೆ ಅಂತ ಹೇಳ್ಬೋದು. ಇದು ಇಲ್ಲಿ ಸ್ವಲ್ಪ ನಿಲ್ಲಿಸಿದ್ದಾರೆ. ಅವ್ರು ಏನು ಮಾಡ್ತಾರೆ, ಎಲ್ಲಿ ಏನಾದರೂ ಕಂಡ್ರೆ ಬಸ್ ನಿಲ್ಲಿಸ್ತಾರೆ ಡ್ರೈವರ್. ಅವಾಗ ನಾವು ನೋಡಿಕೊಂಡು ಸ್ನ್ಯಾಪ್ಸ್ ಏನಾದರೂ ತಗೊಳ್ಳೋದಿದ್ರೆ ತಗೋಬೋದು. ಇದು ವಲ್ಚರ್ ಅಂತ ಹೇಳಿದ್ರು. ಮತ್ತು ಮುಂದೆ ಇದನ್ನು ನೋಡ್ತಾ ಹೋದಾಗ ಇದ್ರ ಬಗ್ಗೆ ತಿಳ್ಕೊಬೇಕಾಗಿದ್ದೇನು ಅಂದರೆ, ಸೌರಾಷ್ಟ್ರದ ದಕ್ಷಿಣ ತೀರಕ್ಕೆ 75 ಕಿಲೋಮೀಟ್ರ್ ದೂರದಲ್ಲಿ ಗಿರಿಸಾಲು ಏನಿದೆ ಅದು ಪೂರ್ವ ಮತ್ತು ಪಶ್ಚಿಮವಾಗಿ 180 ಕಿಲೋಮೀಟ್ರ್ ಈ ಅರಣ್ಯ ಹಬ್ಬಿದೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಕತ್ತರಿಸಿದಂತಿರುವ ಗಿರ್ ಶ್ರೇಣಿಯ ಪಶ್ಚಿಮದಲ್ಲಿ ಓಜಾತ್ ನದಿ ಅಂತ ಒಂದು ಹರಿಯುತ್ತೆ, ಮತ್ತು ಪೂರ್ವದಲ್ಲಿ ಶತ್ರುಂಜಯ ನದಿ ಕೂಡ ಹರಿಯುತ್ತೆ. ಓಜಾತ್ ನದಿ ಗಿರ್ನಾರ್ ಶ್ರೇಣಿಯ ಗಡಿ ರೇಖೆ ಅಂತ ಇದೆ ಅಂತ ಹೇಳ್ಬೋದು. ಈ ಗಿರ್ ಶ್ರೇಣಿಯ ಅತ್ಯುನ್ನತ ಶಿಖರದ ಎತ್ತರ 643 ಮೀಟರ್ ಅಂತ ಹೇಳ್ಬೋದು. ಈಗ ನಮಗೆ ಸ್ಟಾರ್ಟಿಂಗಲ್ಲಿ ಏನು ಕಾಣಲಿಲ್ಲ, ಹೋಗ್ತಾ ನಮಗೆ ಮುಂದೆ ಕಾಣಿಸಿರುತ್ತೆ, ನೋಡೋಣ ಏನು ಕಾಣುತ್ತೆ ಅಂತ. ನಾವು ಬೇಗ ಅರ್ಲಿ ಮಾರ್ನಿಂಗ್ ಹೋಗಿದ್ವಿ. ನೋಡಿ ಇಲ್ಲಿ ಮಲಗಿದೆ, 2 ಸಿಂಹಗಳು ಮಲಗಿದೆ. ಸ್ವಲ್ಪ ನಾನು ಝೂಮ್ ಮಾಡಿ ನೋಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮದೇನು ನಾರ್ಮಲ್ ಮೊಬೈಲು, ಒಳ್ಳೆ ಬೈನಾಕ್ಯುಲರ್ ಇದ್ದರೆ ನೀವು ನೋಡ್ಬೋದು. ಝೂಮ್ ಮಾಡಿ ಸ್ವಲ್ಪ ನೋಡ್ತಾ ಇದೆ. ಬಿಸಿಲಿಗೆ ಚಳಿ ಅಲ್ವಾ, ಬಿಸಿಲಿಗೆ ಚೆನ್ನಾಗಿ ಮಲಗಿಬಿಟ್ಟಿದೆ. 2 ಇದೆ, ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ, 2 ಮಲಗಿದೆ. ಹೀಗೆ ಈ ಸಫಾರಿಗೆ ಹೋಗ್ಬೋದು ಇಲ್ಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಹೋದರೆ ನೀವು ನಿಷ್ಕಳಂಕ ಮಹಾದೇವ್ ನೋಡಿಕೊಂಡು ನೆಕ್ಸ್ಟ್ ನೀವು ಗಿರ್ ಫಾರೆಸ್ಟ್ಗೆ, ನ್ಯಾಷನಲ್ ಪಾರ್ಕ್ಗೆ ಹೋಗ್ಬೋದು. ಮತ್ತು ನೀವು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋವಂಥದ್ದು ಇನ್ನೇನಿಲ್ಲ, ಫಾರೆಸ್ಟ್ ಮಾತ್ರ. ಇಲ್ಲಿ ಇನ್ನೇನು ಹೇಳ್ಬೋದು ಅಂತಂದರೆ, ಗಿರ್ ಫಾರೆಸ್ಟಲ್ಲಿ ಜೈ ಮತ್ತು ವೀರು ಅನ್ನೋ 2 ಸಿಂಹಗಳು ತೀರ್ಕೊಂಡಿವೆ ಅಂತೆ. ಇವು ಯಾಕೆ ಅವಕ್ಕೆ ಜೈ ಮತ್ತು ವೀರು ಅಂತ ಹೆಸರಿಟ್ಟಿದ್ರು ಅಂದರೆ, ಅವು ಬೇಟೆಯಾಡುವಾಗ ತೀವ್ರ ಗಾಯಗಳಿಂದ ಸಾವನ್ನಪ್ಪಿವೆ. ನೋಡಿ ಇಲ್ಲೂ ಒಂದು ಮಲಗಿದೆ. ಈ ಮರದ ನೆರಳಲ್ಲಿ 2 ಮಲಗಿತ್ತು, ಕಾಣಲಿಲ್ಲ ಅದು. ನೋಡಿ ಈ ಕಡೆಯಿಂದ ಈ ಥರ ಕಾಣಿಸುತ್ತೆ. ನಾವು ಆ ಕಡೆಯಿಂದ ನೋಡಿದ್ವಲ್ವ, ಈ ಕಡೆಯಿಂದ ಸಿಂಹಗಳು ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ನೋಡಿ ಹೀಗೆ ಮಲಗಿದೆ. ನಾವು ಆ ಕಡೆಯಿಂದ ನೋಡಿ ರೋಡು ರೌಂಡ್ ಹಾಕ್ಕೊಂಡು ಬಂದಾಗ ಈಗ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಮಲಗಿರ್ತವೆ. ಬಟ್ ನಾವು ಅದಕ್ಕೇ ಬಸ್ ಸಫಾರಿ ತೊಗೊಂಡಿದ್ದು, ಏನು ಹೇಳೋಕ್ಕೆ ಬರಲ್ಲ ಅಂತ. ಶೋಲೆ ಪಿಕ್ಚರಿಂದ ಇನ್ಸ್ಪೈರ್ ಆಗಿ ಹೆಸರಿಟ್ಟಿದ್ರಂತೆ, ಜೈ ಮತ್ತು ವೀರು ಅಂತ. ಅವು ಬೇಟೆ ಆಡುವಾಗ ತೀವ್ರ ಗಾಯಗೊಂಡು ತೀರ್ಕೊಂಡು ಅಂತ ಹೇಳ್ತಾರೆ. ಇಲ್ಲಿ ಆ ಜೈ ಮತ್ತು ವೀರು ಬಗ್ಗೆ ಹೇಳಿದ್ನಲ್ಲ, ಅವು ಭಾರತದ ಸಿಂಹಗಳಿಗೆ ಭೂಷಣವಾಗಿದ್ವಂತೆ, ಜೀವಂತ ದಂತಕಥೆ ಆಗಿದ್ವಂತೆ. ಅದಕ್ಕೆ ಕಾರಣವೂ ಇದೆ. ಏನು ಅಂದರೆ, ಅವು ಒಟ್ಟಿಗೆ ಬದುಕು ನಡೆಸ್ತಿದ್ವಂತೆ, ಪರಸ್ಪರ ಜೊತೆಯಾಗಿ ಓಡಾಡೋದು, ಜೀವನ ಮಾಡೋದು ಮಾಡ್ತಿದ್ವಂತೆ. ಮತ್ತು ಜೊತೆಗೇ ಹೋಗಿ ಬೇಟೆಗೆ ಹೋಗ್ತಿದ್ವಂತೆ. ಮತ್ತು ಒಂದೇ ರೀತಿಯ ನಡವಳಿಕೆಗಳನ್ನು ಹೊಂದಿದ್ವಂತೆ. ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಅದಕ್ಕೆ ಜೈ ಮತ್ತು ವೀರು ಅಂತ ಹೆಸರಿಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇದೆ ಜಿಂಕೆಗಳು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಬಸ್ ನಿಲ್ಲಿಸಿದ್ದಾರೆ. ಜಿಂಕೆಗಳು ಕೂಡ ಹುಲ್ಲು ಮೇಯ್ತಾ ಇದ್ವು. ಎಷ್ಟು ದೂರದಲ್ಲಿದೆ, ಸೇಫಾಗಿರುತ್ತೆ. ಅತಿ ಹೆಚ್ಚು ಸಿಂಹಗಳು ಕಾಣಬರೋದು ಈ ಗಿರ್ ಅರಣ್ಯದಲ್ಲಿ ಅಂತ ಹೇಳ್ಬೋದು, ನ್ಯಾಷನಲ್ ಪಾರ್ಕಲ್ಲಿ. एक बॉक्स में भी बैठा है, वो है ना. ಇಲ್ಲಿ ಒಂದು ಮಲಗಿದೆ. ಈ ಬಾಕ್ಸ್ ಮಾಡಿದಾರಲ್ಲ ನೋಡಿ, ಅಲ್ಲೊಂದು ಹೋಗ್ತಾ ಇದೆ, ಒಂದು ಮಲಗಿದೆ. ಫಸ್ಟ್ ಬಾಕ್ಸಲ್ಲಿ ಒಂದು ಮಲಗಿದೆ, ಒಂದು ಹೋಗ್ತಾ ಇದೆ. ಅದು ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಬಂದು ಆ ಸೈಡ್ ಹೋಗುತ್ತೆ. ಸದ್ಯ ನಮ್ಮ ಸೈಡ್ ಬರಲಿಲ್ಲ. ನಾವು ಈ ಸೈಡ್ ಬರುತ್ತೇನೋ ಅಂದ್ಕೊಂಡ್ವಿ, ಬಟ್ ಪುಕ್ಕಳಿ ನಾವು ಆ ಸೈಡ್ ಹೋಯ್ತದು, ಮೇಲೆ ಬಂತು. ಈ ನಾವು ರೌಂಡ್ ಹಾಕೊಂಡು ಬಂದಾಗ ಆ ಕಡೆ ಬಂತು, ಬಟ್ ಕಾಣಿಸ್ತಿಲ್ಲ. ಅಲ್ಲೇ ಓಡಾಡ್ತಾ ಇದ್ವು.
ಅವರು ಎಲ್ಲಿ ಕಾಣಿಸ್ತವೆ ಅಲ್ಲಿ ನಿಲ್ಲಿಸ್ತಾರೆ ಬಸ್ನ. ये सोया है या डॉल रखे हुए हैं पता नहीं है ना. ಅದು ಮಲಗಿದ್ದು ಒಳ್ಳೆ ಗೊಂಬೆ ಥರ ಕಾಣಿಸ್ತಾ ಇತ್ತು ದೂರಿಂದ, ಏನು ಗೊಂಬೆ ಇಟ್ಟಿದ್ದಾರೆ ಅನ್ನೋ ಥರ. ಆದರೆ ಅದು ಮಲಗಿತ್ತು ತುಂಬ. ಇನ್ನೂ ನಾವು ಬೇಗ ಹೋಗಿದ್ವಲ್ಲ, ಅದಕ್ಕಿನ್ನೂ ಗುಡ್ ಮಾರ್ನಿಂಗ್ ಆಗಿರಲಿಲ್ಲ ಅನಿಸುತ್ತೆ. ಸೊ ಮಲಗಿತ್ತು. ನಾವು ಮಾತ್ರ ಅದನ್ನು ನೋಡೋಕ್ಕಾಗಿ ಬೇಗ ಹೋಗಿದ್ವಿ. ನಾನು ಗ್ಲಾಸ್ನ ಕ್ಲೋಸ್ ಮಾಡಿದ್ದೀನಿ ಕಿಟಕಿದು, ಯಾಕೆಂದರೆ ಭಯ. ಯಾಕನ ನಮ್ಮ ಗ್ರಾಚಾರ ನೆಟ್ಗಿಲ್ಲ ಅಂದರೆ ಬಂದ್ಬಿಟ್ಟು ಚಿಗಿದ್ಬಿಟ್ರೆ ಏನು ಮಾಡೋದು ಅಂತ. ಸೇಫಾಗಿರುತ್ತೆ, ಅದು ಕಾಂಪೌಂಡೆಲ್ಲ ಇದೆ ಅಂದ್ರೂ ಆ ರೋಡಲ್ಲಿ ಬರಬೇಕಾದ್ರೆ ಇರುತ್ತಲ್ಲ ಅಂತ ನಾನು ಗ್ಲಾಸ್ ತೆಗಿಲಿಲ್ಲ. ಇದನ್ನು ರೌಂಡ್ ಹಾಕಿದ್ರೆ ಅಲ್ಲಿ ಕಾಣಿಸುತ್ತೆ, ಅದು ಆ ಕಡೆಯಿಂದ ಮೇಲೆ ಬಂತು. ನೋಡೋಣ ಇಲ್ಲೇನಾದರೂ ಕಾಣಿಸುತ್ತಾ ಅಂತ. ಕಾಣಿಸ್ತಿಲ್ಲ ಅದು. ಬೈನಾಕ್ಯುಲರ್ ಇದ್ದರೆ ದೂರದಿಂದ ನೋಡ್ಬೋದು. ನೋಡಿ ಆ ಬಾಕ್ಸ್ಗಳಿದೆಯಲ್ಲ, ಅಲ್ಲಿ ಮೊದಲನೇ ಬಾಕ್ಸ್ ಹತ್ರ ಈ ಕಡೆಯಿಂದ ಒಂದು ಬಂತಲ್ಲ, ಅದು ಇಲ್ಲಿ ಮೇಲೆ ಬಂದು ನೆರಳಿಗೆ ಮಲ್ಕೊಂತು ಅನಿಸುತ್ತೆ. ऊपर अंदर बीच में ಕುರ್ಚಲು ಕಾಡು ಇದು. ಈ ನಾವು ಬಾರಿ ಹಣ್ಣು ಅಂತಿದ್ವಲ್ಲ, ನಾವು ಚಿಕ್ಕವರಿದ್ದಾಗ ತಿಂತೀವಿ, ಆ ಗಿಡಗಳು ಕೂಡ ಜಾಸ್ತಿ ಇದೆ ಇಲ್ಲಿ. ಹಣ್ಣಾಗಿತ್ತು ಎಲ್ಲ, ಅದನ್ನೇ ತಿಂದಿರುತ್ತೆ ಅನಿಸುತ್ತೆ. ಇಲ್ಲಿ ಇರೋದೆಲ್ಲ ತಿಂತಾ ಇರುತ್ತೆ ಅನಿಸುತ್ತೆ. ಅದು ಜಾಸ್ತಿ ಬಿಟ್ಟಿತ್ತು ಹಣ್ಣುಗಳು. ಅಲ್ಲೊಂದು ಮಲಗಿದೆ, ಇಲ್ಲಿ ಮೇಲೆ ಜಾಸ್ತಿ ಇದೆ, ನಮಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಕೆಳಗೊಂದು ಮಲಗಿದೆ, ಇಲ್ಲಿ ಗುಡ್ಡ ಥರ ಇದೆಯಲ್ಲ ಅಲ್ಲೂ ಮಲಗಿದೆ, ಒಂದು 4-5 ಮಲಗಿದೆ. ಇಲ್ಲೊಂದು ಮಲಗಿದೆ. ಲೆಫ್ಟ್ ಸೈಡ್ ಗುಡ್ಡ ಥರ ಇದೆಯಲ್ಲ ಅಲ್ಲೂ ಒಂದು 4 ಮಲಗಿದೆ. ಕುರುಚಲು ಇದೆ, ಕಾಣಿಸ್ತಾ ಇಲ್ಲ. ಆ ಕುರುಚಲು ಪೊದೆನಲ್ಲಿ ಮಲಗಿದೆ, ಗಿಡಗಳ ಪೊದೆ ಇದೆಯಲ್ಲ ಅಲ್ಲಿ ಮಲಗಿದೆ. 2 ಮಲಗಿದೆ, ಮೇಲೊಂದು ಕೆಳಗೊಂದು ಮಲಗಿದೆ, ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಮಲಗಿದೆ. ನೀವು ಗುಜರಾತ್ ಟೂರ್ಗೆ ಹೋದಾಗ ಗಿರ್ ನ್ಯಾಷನಲ್ ಪಾರ್ಕ್ಗೆ ಹೋಗೋದನ್ನು ಮರಿಬೇಡಿ, ಹೋಗಿ ಬನ್ನಿ, ಚೆನ್ನಾಗಿದೆ. ಆದರೆ ಎಲ್ಲ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ, ನಿಮಗೆ ಒಳ್ಳೆ ರೈಡ್, ಒಳ್ಳೆ ಸಫಾರಿ ಸಿಗುತ್ತೆ. ಇದ್ರ ಮುಂದೆ ಮತ್ತೆ ನಾವು ಯಾವ ಪ್ಲೇಸ್ಗೆ ಹೋದ್ವಿ, ಎಷ್ಟು ಡಿಸ್ಟೆನ್ಸ್ ಆಯಿತು. ನಾವು ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದಕ್ಕೆ ಅಹಮದಾಬಾದ್ನ ಅರ್ಲಿ ಮಾರ್ನಿಂಗ್ 5 o'clock ಬಿಟ್ಟಿದ್ದಕ್ಕೆ ನಾವು 9:30 ನಿಷ್ಕಳಂಕ್ ಮಹಾದೇವ್ ಹೋದ್ವಿ. 11:30ವರೆಗೂ ನಿಷ್ಕಳಂಕ್ ಮಹಾದೇವಲ್ಲಿದ್ವಿ. 11:30 ಬಿಟ್ಟಿದ್ದಕ್ಕೆ ನಾವು ಈವ್ನಿಂಗ್ 6 o'clock ನಾವು ಗಿರ್ಗೆ ಬಂದ್ವಿ. 6 ಬಂದು ನಾವಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ 7 o'clock ನಾವು ಸಫಾರಿಗೆ ಬಂದಿದ್ದೀವಿ. ಅಂದರೆ ಇದು ಸೆಕೆಂಡ್ ಡೇ. ಜಿಂಕೆ ಎಷ್ಟೊಂದಿದೆ ಇಲ್ಲಿ. ಸೆಕೆಂಡ್ ಡೇ ಇದು. ಫಸ್ಟ್ ಡೇನಲ್ಲಿ ಬರೀ ನಿಷ್ಕಳಂಕ್ ಮಹಾದೇವ್ ಒಂದೇ ಆಗಿದ್ದು. ಇದು ಸೆಕೆಂಡ್ ಡೇನಲ್ಲಿ ಮೊದಲು ಫಸ್ಟ್ ಆಗಿದ್ದು ಗಿರ್ ನ್ಯಾಷನಲ್ ಪಾರ್ಕ್ ಸಫಾರಿ. ನಂದು ಇಟಿನರಿ ಹೇಗಿತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮಗೆ ಯೂಸ್ ಆಗ್ಬೋದು, ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಾವು ಕವರ್ ಮಾಡಿದ್ದೀವಿ. ಪ್ಯಾಕೇಜ್ ಕೂಡ ನಾವು ಕಂಪೇರ್ ಮಾಡಿ ಕವರ್ ಮಾಡಿದ್ದೀವಿ. ಸೊ ಪ್ಯಾಕೇಜ್ ತುಂಬ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಈ ಇಟಿನರಿ. ನಿಮಗೆ ಈ ಥರ ಇಟಿನರಿ ನೀವು ಮಾಡಿಕೊಂಡ್ರೆ ನಿಮ್ಗೆ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್. ಮುಗೀತು ಸಫಾರಿ, ಬಾಯ್.